ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಾವು ಯುದ್ಧದ ಪಾಲುದಾರ ದೇಶ ಆಗದೇ ಹೋದರೂ ಕೂಡ ಯುದ್ಧದ ಪರೋಕ್ಷ ಪರಿಣಾಮ ನಮ್ಮ ಮೇಲೆ ಹೇಗಾಗತ್ತೆ ಅನ್ನೋದಕ್ಕೆ ಈಗ ನಡೀತಾ ಇರುವಂಥ ವಿದ್ಯಮಾನಗಳು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದ್ದಾವೆ. ಬೇರೆ ದೂರ ಎಲ್ಲೂ ಹೋಗ್ಬೇಡ್ರಿ, ಬೆಂಗಳೂರಿನ ಹೋಟೆಲ್ಗಳ ಮಾಲೀಕರನ್ನು ಕೇಳ್ರಿ, ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತ ಸ್ಪಷ್ಟವಾಗಿ ನಿಮ್ಗೆ ಹೇಳ್ತಾರೆ. ಆ ನೀಲಿ ಸಿಲಿಂಡರ್ ಇದಾವಲ್ಲ, ಕಮರ್ಷಿಯಲ್ ಸಿಲಿಂಡ್ರು, ಆ ನೀಲಿ ಕಮರ್ಷಿಯಲ್ 19 kg ಆ ಸಿಲಿಂಡ್ರೇ ಲಭ್ಯ ಆಗಲಾರದಂಥ ಸ್ಥಿತಿಗೆ ಬಂದು ನಿಂತಿದೆ ಇವತ್ತಿನ ಕಾಲಘಟ್ಟ. ಹಾಗಂದ್ರೆ ಅದರ ಮೇಲೆ ನಿಷೇಧ ಹೇರಿದಾರಾ ಅಥವಾ ಅದರ ಪೂರೈಕೆ ನಿಂತು ಹೋಗಿದೆಯಾ? ಇಲ್ಲ, ಖಂಡಿತವಾಗಿ ನಿಂತಿಲ್ಲ. ಅದನ್ನು ಡಿಪ್ರಯಾರಿಟೈಸ್ ಮಾಡಿದ್ದಾರೆ ಅಂತ. ಅಂದರೆ ಇದಕ್ಕೆ ಆದ್ಯತೆಯನ್ನು ಕೊಡಬೇಡಿ, ಗೃಹ ಬಳಕೆದಾರರಿಗೆ ಮೊದಲನೇ ಪ್ರಾಶಸ್ತ್ಯವನ್ನು ಕೊಡಿ, ಅವರಿಗೆ ಮನೆಯಲ್ಲಿ ಉರುವಲಿಗೆ ತೊಂದರೆ ಆಗಿ ನಾವು ವ್ಯಾಪಾರಕ್ಕಾಗಿ ಕಮರ್ಷಿಯಲ್ ಗ್ಯಾಸನ್ನು ಬಳಸಬೇಕಾದ ಅಗತ್ಯತೆ ಇಲ್ಲ ಅಂತ ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ ಒಂದು ಆದೇಶವನ್ನು ಹೊರಡಿಸಿರುವುದರಿಂದಾಗಿ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಗಾಬರಿ ಆಗಬೇಕಾದಂಥ ಆತಂಕ ಏನೂ ಇಲ್ಲ. ಏಕೆಂದರೆ ಭಾರತ 27 ದೇಶಗಳಿಂದ ಆಮದು ಮಾಡ್ಕೋತಾ ಇರುವಂಥ ವ್ಯವಸ್ಥೆಯನ್ನು 40 ದೇಶಗಳಿಗೆ ವಿಸ್ತರಿಸಿದೆ. ಯಾವ ಸ್ಟ್ರೇಟ್ ಆಫ್ ಹಾರ್ಮೋಸ್ ಮೂಲಕ ಬರಬೇಕಾಗಿತ್ತು ನಮ್ಮ ತೈಲದ ಹಡಗುಗಳು, ಅದು ಬರಲಿಕ್ಕೆ ಯಾವುದೇ ರೀತಿಯ ಅಡ್ಡಿ ಇಲ್ಲ ಅಂತ ಸ್ವತಃ ಡೆಪ್ಯೂಟಿ ಫಾರಿನ್ ಮಿನಿಸ್ಟ್ರು, ಇರಾನ್ನ ಡೆಪ್ಯೂಟಿ ಫಾರಿನ್ ಮಿನಿಸ್ಟ್ರು ಭಾರತದ ಡಾಕ್ಟರ್ ಜಯಶಂಕರ್ ಅವರಿಗೆ ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲ, ರಷ್ಯಾ ನಮಗೆ ನಿರಂತರವಾಗಿ ತೈಲ ಉತ್ಪನ್ನಗಳನ್ನು ಕೊಡಲಿಕ್ಕೆ ಸಜ್ಜ ಆಗಿದೆ. ಇಂಡೋನೇಷ್ಯಾ ಹಾಗೂ ಈಗಾಗಲೇ ಸಿಂಗಾಪುರ್ಗೆ ಏನು ಹೋಗ್ತಾ ಇತ್ತೋ ಆ ತೈಲದ ಹಡಗು ಭಾರತದ ಕಡೆ ತನ್ನ ದಿಕ್ಕನ್ನು ಬದಲಿಸಿದೆ. ಇವೆಲ್ಲ ಆಗ್ಲಿಕ್ಕೆ ಸ್ವಲ್ಪ ಸಮಯ ಹಿಡಿತವೆ. ಈಗ ಅಲ್ಲಿಂದ ಹೆಂಗಂದ್ರೆ ಇದು ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ದಂಗಲ್ಲ, ಈಗ ಕಳಿಸಿದೆ 1 ಸೆಕೆಂಡ್ನಲ್ಲಿ ಮುಟ್ಬಿಡ್ತು, ಆಮೇಲೆ ಬ್ಲೂಟಿಕ್ ಬಂತು, ಹಂಗಾಗೋದಿಲ್ಲ. ಅದರದ್ದೇ ಆದಂಥ ಸಮಯವನ್ನು ತೆಗೆದುಕೋತದೆ. ಯುದ್ಧ 10 ದಿನಗಳಿಂದ ನಡೀತಾ ಇದೆ. ಸರ್ಕಾರ ಮೊದಲನೇ ದಿವಸದಿಂದನೇ ಮುಂಜಾಗರೂಕತಾ ಕ್ರಮವನ್ನು ಕೈಗೊಂಡಿದೆ. ಜೊತೆಗೆ ಯಾವುದೇ ಕಾರಣಕ್ಕೂ ಭಾಳ ದೊಡ್ಡ ಮಟ್ಟದ ಬರೆ ಬೀಳಬಾರ್ದು ನಮ್ಮ ದೇಶದ ನಾಗರಿಕರ ಮೇಲೆ ಅನ್ನುವಂಥ ಕಳಕಳಿ ಸರ್ಕಾರಕ್ಕಿದೆ. ಭಾಳ ಮುಖ್ಯವಾಗಿರಬೇಕಾದ್ರೆ ಸರ್ಕಾರ ಯಾವತ್ತೂ ನಾನೇನು ಮಾಡೋಕ್ಕಾಗತ್ತೆ, ಯುದ್ಧ ನಡೀತಾ ಇದೆ, ನಾನೇನು ಮಾಡಲಿ ಅಂತ ಸಿದ್ದರಾಮಯ್ಯವ್ರ ಥರ ಉಡಾಫೆ ಮಾತಾಡೋದಲ್ಲ. ಗಾಂಭೀರ್ಯವನ್ನು ಇಟ್ಕೊಂಡು ಸಂವೇದನಾಶೀಲವಾಗಿ ಅಂತಃಕರಣದಿಂದ ತಾಯಿಯ ಪಾತ್ರ ರೀ. ದೇಶದ ಸರ್ಕಾರ ಹೆಂಗಿರ್ಬೇಕಾದ್ರೆ ತಾಯಿ ಮಕ್ಕಳನ್ನ ಹೆಂಗೆ ನೋಡ್ಕೋತಾರೋ ಹಂಗೆ ನೋಡಿಕೊಳ್ಳುವಂಥ ಮನಸ್ಥಿತಿ ಇರುವಂಥವರು ಸರ್ಕಾರದಲ್ಲಿ ಕೂತಿರಬೇಕು. ಅಧಿಕಾರ, ರಾಜಕೀಯ ಪಕ್ಷ ಅದೆಲ್ಲ ಬೇರೆ. ಅದನ್ನು ಬಿಟ್ಟು ಯಾವಾಗ ಇಂಥ ಸ್ಥಿತಿ ನಿರ್ಮಾಣ ಆಗುತ್ತೋ ಆವಾಗ ಆದ್ಯತೆ ಯಾವುದು ಅಂತ ನೋಡ್ಬೇಕು. ನಾವು ಇದನ್ನೇ ನಾನು ನಿಮ್ಗೆ ಹೇಳಬೇಕಾಗಿಲ್ಲ, ಕಳೆದ 12 ವರ್ಷಗಳಲ್ಲಿ ಎಂತೆಂಥ ಪ್ರಕೋಪಗಳನ್ನು ಈ ದೇಶ ಅನುಭವಿಸಿದೆ ಮತ್ತು ಹೇಗೆ ಅದರಿಂದ ಹೊರಗೆ ಬಂದಿದೆ. ಕೋವಿಡ್ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಇಲ್ಲದೆ ಹೋಗಿದ್ರೆ ಈ ದೇಶದ ಸ್ಥಿತಿ ಏನಾಗ್ತಿತ್ತು, ನಮ್ಮ ಆರ್ಥಿಕತೆ ಎಲ್ಲಿ ಹೋಗ್ತಿತ್ತು, ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ನಿಮಗೆ ಸ್ಪಷ್ಟವಾಗಿ ಸರ್ಕಾರ ಎಂತೆಂಥ ಗಂಡಾಂತರಕಾರಿ ಸಮಯವನ್ನು ನಿಭಾಯಿಸಿಕೊಂಡು ಬಂದಿದೆ ಅಂತ. ಅಷ್ಟೇ ಅಲ್ಲ, ಯಾವಾಗ ಭಾರತದ ಮೇಲೆ ನಿಷೇಧವನ್ನು ಹೇರ್ತೀನಿ ಅಂತ ಅಮೆರಿಕ ನಿರಂತರವಾಗಿ ಪಟ್ಟು ಹಿಡಿತು, ರಷ್ಯಾದಿಂದ ತೈಲ ಉತ್ಪನ್ನವನ್ನು ನೀವು ಆಮದು ಮಾಡಿಕೊಂಡ್ರೆ ಅಂತ ಹೆದರಿಸ್ಲಿಕ್ಕೆ ಪ್ರಯತ್ನ ಮಾಡ್ತು, ಆವಾಗ ದಿಟ್ಟತನವನ್ನು ಪ್ರದರ್ಶಿಸಿದ್ದು ಭಾರತವೇ. ಇದನ್ನು ನಾವು ಅಲ್ಲಗಳಿಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಒಂದು ದಿವಸ ಏನೋ ವ್ಯತ್ಯಾಸ ಆಗಿರ್ಬೋದು, ಎಲ್ಲ ಹೋಟೆಲ್ಗಳು ನಿಂತು ಹೋಗ್ಬಿಡ್ತವೆ, ಭಾರತ ದೇಶದಲ್ಲಿ ನಾಳೆಯಿಂದ ಪೆಟ್ರೋಲ್ ಸಿಗೋದಿಲ್ಲ, ಯಾವ ಬಂಕಿನಲ್ಲಿ ಪೆಟ್ರೋಲೇ ಇರೋದಿಲ್ಲ, ಇವತ್ತೇ ತುಂಬಿಸ್ಕೊಂಡ್ಬಿಡೋಣ, ಆ ರೀತಿಯಂಥ ಸ್ಥಿತಿ ಬರಲಾರದು ಅಂತ ನನಗಿರುವಂಥ ತಿಳುವಳಿಕೆ ಹೇಳ್ತಾ ಇದೆ. ನಾನಿವತ್ತು ಮಾತಾಡ್ತಾ ಇರೋದು ವಿಷಯ ಅದಲ್ಲ. ವಿಷಯ ಏನು? ಪಾಕಿಸ್ತಾನದಲ್ಲಿ ಇರುವಂಥ ಸ್ಥಿತಿಗತಿ ನೋಡಿ. ಎಂಥ ಗಂಡಾಂತರಕಾರಿ ಸ್ಥಿತಿ ಸಿಕ್ಕಾಕೊಂಡ್ಬಿಟ್ಟಿದೆ ಪಾಕಿಸ್ತಾನ ಅಂದರೆ, ಅತ್ತ ದರಿ ಇತ್ತ ಪುಲಿ. ನಿಮಗೆ ಗೊತ್ತಿರಲಿ, ಇರಾನ್ ಮತ್ತು ಪಾಕಿಸ್ತಾನದ ಬಾರ್ಡರ್ನ ಲಿಮಿಟ್ ಏನಿದೆಯಲ್ಲ, ವ್ಯಾಪ್ತಿ ಏನಿದೆಯಲ್ಲ, 900 ಕಿಲೋಮೀಟರ್ ಇದೆ ಸ್ವಾಮಿ. ಮೊದಲನೇದಾಗಿ ಭೌಗೋಳಿಕವಾಗಿ ನಿಮ್ಗೆ ಹೇಳ್ತೀನಿ. ಎರಡನೇದಾಗಿ ರಾಜಕೀಯ ಪ್ಯಾಕ್ಟ್ ಬಗ್ಗೆ ಮಾತಾಡಿ. ಪೊಲಿಟಿಕಲ್ ಪ್ಯಾಕ್ಟ್ ಏನು? ಯಾವ ರಿಯಾದಿಗೆ ಹೋಗಿ ಮುಲ್ಲಾ ಮುನೀರು ಅಲ್ಲಿ ವಿದೇಶಾಂಗ ಸಚಿವನ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಡಿಫೆನ್ಸ್ ಜೊತೆ ಮಾತಾಡಿಕೊಂಡು ಪ್ಯಾಕ್ಟ್ ಮಾಡ್ಕೊಂಬಂದರು ಸೆಪ್ಟೆಂಬರ್ 2025ರಲ್ಲಿ. ಅದರ ಪ್ರಕಾರ ಈಗ ಅವರು ಸೌದಿ ಅರೇಬಿಯಾದ ಬೆನ್ನಿಗೆ ನಿಲ್ಲಬೇಕು, ನಿಂತು ಇರಾನ್ ಮೇಲೆ ಯುದ್ಧವನ್ನು ಮಾಡಬೇಕು. ಹೌದು ತಾನೆ? ಏಕೆಂದರೆ ಪ್ಯಾಕ್ಟ್ ಆಗಿದೆ, ಅದಕ್ಕೋಗಿ ನೀವು ದುಡ್ಡು ಬೇರೆ ಇಸ್ಕೊಂಬಂದಿರಿ. ಈಗ ಸೌದಿ ಅರೇಬಿಯಾದ ಹಿತಾಸಕ್ತಿಯನ್ನು ಕಾಪಾಡಬೇಕಾದ ಜವಾಬ್ದಾರಿ ಪಾಕಿಸ್ತಾನದ್ದು. ಪಾಕಿಸ್ತಾನದ ಮೇಲೆ ಯುದ್ಧ ಆದರೆ ಸೌದಿ ಅರೇಬಿಯಾ ಬರುತ್ತೆ, ಸೌದಿ ಅರೇಬಿಯಾ ಮೇಲೆ ಯುದ್ಧ ಆದರೆ ಪಾಕಿಸ್ತಾನ ಜೊತೆಗೆ ನಿಲ್ಲುತ್ತೆ. ನಿಮ್ಮ ಮೇಲೆ ಯುದ್ಧ ಆದರೆ ನಮ್ಮ ಯುದ್ಧ, ನಮ್ಮ ಮೇಲೆ ಯುದ್ಧ ನಿಮ್ಮ ಯುದ್ಧ ಅನ್ನುವಂಥ ಪ್ಯಾಕ್ಟ್ ಅದು.
ಈಗ ಇವ್ರು ಮಾಡಿದ್ದ ಇಶಾಕ್ ದಾರ್ ಅಂಥೇಳಿ ಅಲ್ಲಿಯ ವಿದೇಶಾಂಗ ಸಚಿವ ಪಾಕಿಸ್ತಾನದಲ್ಲಿ, ಆತ ಇರಾನ್ಗೆ ಧಮಕಿ ಕೊಟ್ಟಿದ್ದಾರೆ. ಏನಂತ ಧಮಕಿ ಕೊಟ್ಟಿದ್ದಾರೆ? ನೀವೇನಾದರೂ ಕಣ್ಣು ಬಿಟ್ಟು ಸೌದಿ ಅರೇಬಿಯಾ ಕಡೆ ನೋಡಿದರೆ ನೋಡಿ, ನಿಮ್ಮ ಬಿಡಲ್ಲ, ನಿಮ್ಮನ್ನು ಅಟ್ಯಾಕ್ ಮಾಡ್ತೀನಿ ಅಂತ ಅಲ್ಲಿಯ ರಾಜಕೀಯ ಹೇಳ್ತಾರೆ, ಅಂದರೆ ಅಲ್ಲಿಯ ಮಂತ್ರಿ ಹೇಳ್ತಾರೆ. ಜನ ಏನು ಹೇಳ್ತಾರೆ? ಜನ ಅಲ್ಲಿ ಶಿಯಾ ಮುಸಲ್ಮಾನರ ಜನಾಂಗವೂ ಬೇಕಾದಾಗಿದೆ. ಅವರು ಇರಾನ್ ಪರವಾಗಿ ನಿಂತಿದ್ದಾರೆ. ಎಂಥ ವಿಚಿತ್ರ ಸನ್ನಿವೇಶ ಅಂದರೆ, ಒಂದೇ ದೇಶದ ರಾಜಕೀಯ ಹಿತಾಸಕ್ತಿಗಳು ಬೇರೆ, ರಾಜಕೀಯ ನಿರ್ಧಾರ ಬೇರೆ, ಜನರ ನಿರ್ಧಾರ ಬೇರೆ. ಎಂಥ ದೊಡ್ಡ ಕಾಂಟ್ರಾಡಿಕ್ಷನ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಿಲ್ಲಿ. ಜನ ಧಿಕ್ಕಾರ ಕೂಗ್ತಾರೆ ಸರ್ಕಾರದ ವಿರುದ್ಧ, ಜನ ಧಿಕ್ಕಾರ ಕೂಗ್ತಾರೆ ಇಸ್ರೇಲ್ ಅಮೇರಿಕ ವಿರುದ್ಧ. ಕರಾಚಿ, ಲಾಹೋರ್, ಇಸ್ಲಾಮಾಬಾದ್ನ ಎಲ್ಲ ಎಂಬಸಿಗಳನ್ನು ಒಡೆದು ಹಾಕಲಾಗಿದೆ. ಇರಾನ್ ಪರವಾಗಿ ಶಿಯಾ ಮುಸಲ್ಮಾನರು ನಿಲ್ತಾರೆ, ಇರಾನ್ ವಿರುದ್ಧವಾಗಿ ಅಲ್ಲಿಯ ಸುನ್ನಿ ಮುಸಲ್ಮಾನರು ನಿಲ್ತಾರೆ. ಶಿಯಾ ಮುಸಲ್ಮಾನರು ಭಾಳ ಗಟ್ಟಿಯಾಗಿರು, ಜನಾಢ್ಯರಾಗಿರೋದ್ರಿಂದ, ಧನಾಢ್ಯರಾಗಿರುವುದರಿಂದ ನಿರಂತರವಾಗಿ ಪಾಕಿಸ್ತಾನದ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾರೆ. ಸರ್ಕಾರ ಈ ಕಡೆ ಯುದ್ಧವನ್ನು ಮಾಡಲಿಕ್ಕೆ ಅದರ ಹತ್ರ ತಾಕತ್ತಿಲ್ಲ. ಮುಲ್ಲಾ ಮುನೀರ್ ಹೋಗಿ ಬಂಕರಲ್ಲಿ ಅಡಿಕೊಂಡು ಕೂತಿದ್ದಾರೆ. ಸೌದಿ ಅರೇಬಿಯಾ ಹೇಳುತ್ತೆ, ಏನಕ್ಕೋಸ್ಕರ ನನ್ನ ಜೊತೆ ಅಗ್ರಿಮೆಂಟ್ ಮಾಡಿ ನನ್ನ ಹತ್ರ ನೀನು ದುಡ್ಡು ಇಸ್ಕೊಂಡು ಹೋದೆ, ಈಗ ಬಂದು ನಿಲ್ಲು ನೀನು ಅಂತ ಅದು ಪದೇ ಪದೇ ಫೋನ್ ಮಾಡ್ತಾ ಇದೆ. ಎಂಥ ಇಕ್ಕಟ್ಟಿನ ಸ್ಥಿತಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ಒಂದು ಪಾರ್ಟ್ ನಂಬರ್ 1. ಎರಡನೇದೇನು, ಅಲ್ಲಿಯ ಶಾಲೆಗಳಿಗೆ ರಜೆ ಕೊಡಲಾಗಿದೆ. ವಾರಕ್ಕೆ 4 ದಿವಸ, ವಾರ ಈಗಾಗಲೇ ರಜೆ ಘೋಷಿಸಿ ಆಗೋಗಿದೆ. ಮಕ್ಕಳಿಗೆಲ್ಲ ಹಾಲಿಡೇ ಮಾಡಿದ್ದಾರೆ. ಆಫೀಸ್ಗಳಲ್ಲಿ ಎಲ್ಲೆಲ್ಲೇ ಸಾಧ್ಯವೋ ಅಲ್ಲೆಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಾಗಿದೆ. ಎಲ್ಲ ಸರ್ಕಾರಿ ಕಚೇರಿಗಳು ವಾರಕ್ಕೆ 4 ದಿವಸ ನಡೀತಾವೆ. ಇನ್ಮೇಲೆ ಅನಗತ್ಯವಾದಂಥ ಎಲ್ಲಿಯೂ ಇಂಧನವನ್ನು ಬಳಸಬಾರದು ಅಂತ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಘೋಷಿಸಲಾಗಿದೆ. ಬರಬೇಕಾದಂಥ ಪದಾರ್ಥಗಳು ಯಾವ ಪಾಕಿಸ್ತಾನಕ್ಕೆ ಆಮದಾಗಬೇಕೋ ಅವು ಯಾವುವು ಬರ್ತಾ ಇಲ್ಲ. ಜೊತೆಗೆ ಯಾವ ಕತಾರ್ ಮೇಲೆ ಇವರು ಇಂಧನಕ್ಕಾಗಿ ನಿರ್ಭರಗೊಂಡಿದ್ರೋ ಆ ಕತಾರಿನ ಅತಿ ದೊಡ್ಡದಾದಂಥ ಆಯಿಲ್ ವೆಲ್ಲು, ರಿಫೈನರಿ ಬಂದಾಗಿ ಹೋಗಿದೆ. ಸ್ಟೇಟ್ ಆಫ್ ಹಾರ್ಮೋಸ್ ಮೂಲಕ ಬರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿರುವಂಥ ರಿಸರ್ವ್ ನೀವು ಕೇಳಿದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. 4 ದಿವಸಕ್ಕಿಂತ ಹೆಚ್ಚು ಆಯಿಲ್ ರಿಸರ್ವ್ ಅವ್ರ ಹತ್ರ ಪಾಕಿಸ್ತಾನದಲ್ಲಿ ಇಲ್ಲ. 4 ದಿವಸದ ನಂತರ ಏನು ಗೊತ್ತಿಲ್ಲ. ಇಂಥ ಸ್ಥಿತಿಗೆ ಒಂದು ದೇಶ ಹೋಗಿದೆ ಅಂದರೆ ನೀವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಹೇಗೆ ಅವರು ನಿಭಾಯಿಸ್ತಾರೆ ಅನ್ನೋದ್ರ ಬಗ್ಗೆ ನೀವು ಕಲ್ಪನೆಯನ್ನು ಮಾಡ್ಕೊಳ್ಳಿಕ್ಕಾಗಲ್ಲ. ಅಂಥ ಗಂಡಾಂತರಕಾರಿ ಸ್ಥಿತಿಯಲ್ಲಿ ಇವತ್ತು ಪಾಕಿಸ್ತಾನ ನರಳುತ್ತಾ ಇದೆ. ಒಂದು ಸ್ಕ್ರಿಪ್ಟ್ ಬರೆದ್ರು ನರೇಂದ್ರ ಮೋದಿಯವರು, ಡಿಮಾನಿಟೈಸೇಷನ್ ಅಂತ. ಯಾವತ್ತು ಆ ಸ್ಕ್ರಿಪ್ಟನ್ನು ಬರೆದ್ರೋ ಅವತ್ತಿಂದ ಇವತ್ತಿನವರೆಗೂ ಪಾಕಿಸ್ತಾನ ಉದ್ಧಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದರ ಸಹಾಯಕ್ಕೆ ಚೈನಾ ನಿಂತು, ಯಾವ ರೀತಿ ಚೈನಾ ನಿಂತು ಅಂದರೆ ಭಾರತವೇ ಅಲ್ಲಾಡಿ ಹೋಗಬೇಕು, ಅದರಬೇಕು ಆ ರೀತಿ ಸಿಪ್ಪೆ ಕಾರಿಡಾರ್ ಅಂತೆ, ಆದಂತೆ ಇದಂತೆ, ಅವರ ವಿಮಾನ ನಿಲ್ದಾಣವನ್ನು ಕಾಂಟ್ರಾಕ್ಟ್ ತಗೊಳ್ಳೋದು, ಅವರ ಭೂಮಿಯನ್ನು ಖರೀದಿ ಮಾಡೋದು, ಎಲ್ಲ ರೀತಿಯಿಂದ ದುಡ್ಡನ್ನು ಪಂಪ್ ಮಾಡ್ತೀವಿ, ರಸ್ತೆ ರೋಡ್ ಆ್ಯಂಡ್ ಬೆಲ್ಟ್ ಇನಿಷಿಯೇಟಿವ್ ಮಾಡ್ತೀವಿ, ಏನೆಲ್ಲ ಪಾಕಿಸ್ತಾನ ಜೊತೆ ಮಾಡ್ತೀವಿ. 2016ರಿಂದ ಇಲ್ಲಿಯವರೆಗೂ ನಡೀತಾ ಇರುವಂಥ 1 ದಶಕದ ವಿದ್ಯಮಾನ ಹೇಳ್ತಾ ಇದ್ದೇನೆ. ಇವತ್ತು ಚೈನಾ ಪಾಕಿಸ್ತಾನಕ್ಕೆ ಸಹಾಯ ಮಾಡಲಾರದಂಥ ಸೋತ ಸ್ಥಿತಿಯಲ್ಲಿ ಬಂದು ನಿಂತು, ನಿಮ್ಮ ಜೊತೆ ನಮ್ಗೆ ವ್ಯವಹಾರ ಬೇಡ, ನಾವು ನಿಮ್ಗೇನು ಸಾಲ ಕೊಟ್ಟಿದ್ದೀವಿ ಅದರ ಬಡ್ಡಿಯನ್ನು ಕೊಡಿ, ನೀವು ಅಸಲಲ್ಲ ಬಡ್ಡಿ ಕೊಡಿ ಅಂತ ಚೈನಾ ಗಟ್ಟಿಯಾಗಿ ಹಿಡ್ಕೊಂಡಿದೆ ಪಾಕಿಸ್ತಾನವನ್ನು. ಈ ಕಡೆ ಅಮೇರಿಕ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದ ಡೊನಾಲ್ಡ್ ಟ್ರಂಪ್ ಮುಲ್ಲಾ ಮುನೀರ್ನನ್ನು. ಮುಲ್ಲಾ ಮುನೀರ್ ಏನು ಜಾಗತಿಕ ನಾಯಕ ಅನ್ನುವ ಹಾಗೆ ತನ್ನನ್ನು ತಾನು ಬಿಂಬಿಸ್ಕೋತಾ ಇದ್ದ. ಹೊರಗಡೆ ಕಾರಿಡಾರಲ್ಲಿ, ಡ್ರಾಯಿಂಗ್ ರೂಮಲ್ಲಿ, ಲಿವಿಂಗ್ ರೂಮಲ್ಲಿ ಪಾಪ ಇಶಾಕ್ ದಾರು, ಶಹಬಾಜ್ ಶರೀಫ್ ಕಾಯ್ತಾ ಕೂತಿರೋರು. ಒಳಗಡೆ ಮುಲ್ಲಾ ಮುನೀರು, ಡೊನಾಲ್ಡ್ ಟ್ರಂಪ್ ಮಾತುಕತೆ. ಒಂದು ಮಾತು ಹೇಳಿದ್ದೆ ನಾನು ನಿಮ್ಗೆ, ಏನಂತ, ಅಮೇರಿಕೆಯ ಜೊತೆ ಶತ್ರುತ್ವ ಭಾರಿ ಕಷ್ಟ, ಸ್ನೇಹ ಅದಕ್ಕಿಂತ ಕಷ್ಟ ಅಂತ. ಅದ್ರ ಜೊತೆ ಸ್ನೇಹನೂ ಇರಬಾರ್ದು, ಅದರ ಜೊತೆ ವೈರತ್ವನೂ ಇರಬಾರ್ದು. ಅದು ಪಾಕಿಸ್ತಾನದ ವಿಷಯದಲ್ಲಿ ಮತ್ತೊಂದು ಸಲ ಸಾಬೀತಾಗಿದೆ. ಈಗ ಅಮೇರಿಕ ಪಾಕಿಸ್ತಾನವನ್ನು ಮೂಸಿ ನೋಡೋದಿಲ್ಲ. ಎಲ್ಲೆಲ್ಲಿ ವೇದಿಕೆ ಸಿಗತ್ತೋ ಅಲ್ಲಿ ಶಹಬಾಜ್ ಶರೀಫ್ಗೆ ಎದ್ದು ನಿಲ್ಲು ಅಂತ ಹೇಳ್ತಾರೆ ಡೊನಾಲ್ಡ್ ಟ್ರಂಪು. ನಿಂತು ಪೋಡಿಯಂ ಮುಂದೆ ನಿಂತು ನರೇಂದ್ರ ಮೋದಿ ಅವ್ರನ್ನ ಹೊಗಳ್ತಾ ಇದ್ದಾರೆ. ಇದೇ ಡೊನಾಲ್ಡ್ ಟ್ರಂಪು ಭಾರತಕ್ಕೆ ತೈಲದ ತತ್ವಾರ ಆದ ಸಂದರ್ಭದಲ್ಲಿ ಪಾಕಿಸ್ತಾನದ ಜೊತೆ ಖರೀದಿ ಮಾಡ್ಕೋಬೋದು, ಯಾಕೆಂದರೆ ನಾನು ಒಪ್ಪಂದ ಮಾಡ್ಕೊಂಡಿದ್ದೀನಿ, ಅವರ ತೈಲ ನಿಕ್ಷೇಪಗಳನ್ನೆಲ್ಲ ತೆಗಿತೀನಿ ಅಂತ ಡೈಲಾಗ್ ಹೊಡೆದಿದ್ರು. ಇವತ್ತು 20% ತೈಲದ ದರವನ್ನು ಅಲ್ಲಿ ಗೃಹ ಬಳಕೆಯ ತೈಲ, ಯಾವುದು ಇವು ಇಂಧನ ಇದಾವಲ್ಲ, ಪೆಟ್ರೋಲಿಯಂ ಪ್ರಾಡಕ್ಟ್ಸು, ಡೀಸೆಲ್ಲು, ಪೆಟ್ರೋಲ್, 20% ಪೆಟ್ರೋಲು, 17% ಡೀಸೆಲ್ ರೇಟನ್ನು ಏರಿಸಲಾಗಿದೆ ಪಾಕಿಸ್ತಾನದಲ್ಲಿ. ಗೃಹೋಪಯೋಗಿ ವಸ್ತುಗಳ ರೇಟು ಗಗನಕ್ಕೆ ಹೋಗಿದೆ. ಜೀವನ ಮಾಡಲಿಕ್ಕೆ ಸಾಧ್ಯ ಆಗಲಾರದ ಸ್ಥಿತಿಯಲ್ಲಿದೆ. ಇದು ಒಂದು ಕಡೆ. ಇನ್ನು ರಾಜಕೀಯವಾಗಿ ನೋಡಿದರೆ
ಆ ಕಡೆಯಿಂದ ನಿರಂತರವಾಗಿ ಅಫ್ಘಾನಿಸ್ತಾನದವರ ದಾಳಿಯನ್ನು ನಿಲ್ಲಿಸ್ತಾನೇ ಇಲ್ಲ. ಇಂಡಿಯಾನೇ ಮಾರ್ ರಹಾ ಹೈ, ಇಂಡಿಯಾನೇ ಮಾರ್ ರಹಾ ಹೈ ಅಂತಲ್ಲಿ ಹೇಳ್ಕೊತಾ ಇದ್ದಾರೆ ಅಲ್ಲಿ ಚಾನಲಲ್ಲಿ. ಭಾರತವನ್ನು ಬೆಳಗ್ಗೆ ಎದ್ರು ವಾಚಾಮಗೋಚರ ನಿಂದಿಸೋದೇ ವಿಶ್ಲೇಷಕರ ಕೆಲಸ. ಇಂಡಿಯಾನೇ ಅಫ್ಘಾನಿಸ್ತಾನಕ್ಕೂ ಸಪೋರ್ಟ್ ಕರ್ ರಹಾ ಹೈ, ತಾಲಿಬಾನಿಗೂ. इंडिया ಅನ್ನಲ್ಲ ಅವರು, इंडिया ಅಂತಾರೆ. इंडिया ने सपोर्ट कर रहा है, पूरा पैसा इंडिया से आ रहा है, इसलिए अफगानिस्तान जो हमारे साथ जो कर रहे हैं वो पूरा इंडिया से आ रहे हैं. ಅಂದರೆ ಎಲ್ಲ ಭಾರತವೇ ಅಫ್ಘಾನಿಸ್ತಾನದ ಮೂಲಕ ಯುದ್ಧ ಮಾಡಿಸ್ತಾ ಇದೆ ಅಂತ ಭಾರತವನ್ನು ಬೈಕೊಂಡು ನೋಡಿ. ಬಲೋಚ್ಗಳಿಗೆ ಇನ್ನಿಲ್ಲದ ಹಾಗೆ ಅಸ್ತ್ರಗಳನ್ನು ಕೊಡಲಾಗ್ತಾ ಇದೆ. ಯಾರು ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಬಲೋಚ್ಗಳು ಸಂಪೂರ್ಣವಾಗಿ ಪಾಕಿಸ್ತಾನದ ಸೇನೆಯನ್ನು ತಮ್ಮ ಕಬ್ಜಾದಲ್ಲಿ ಇಟ್ಕೊಂಡಿದ್ದಾರೆ. ಈ ಕಡೆ ರಾಜಕೀಯವಾಗಿ ಅಧಿಕಾರ ನಡೆಸಲಿಕ್ಕಾಗೋದಿಲ್ಲ, ಆ ಕಡೆ ಗಡಿಯನ್ನು ಕಾಯಲಿಕ್ಕಾಗೋದಿಲ್ಲ, ಮತ್ತೊಂದು ಕಡೆ ಯುದ್ಧವನ್ನೇ ನಿಭಾಯಿಸಲಿಕ್ಕೆ ಶಕ್ತಿ ಇಲ್ಲದೆ ಬಂಕರ್ ಸೇರಿಕೊಂಡಿದ್ದಾರೆ ಮುಲ್ಲಾ ಮುನೀರ್. ಒಂದು ದೇಶ ಹಾಳಾಗೋದು ಅಂದರೆ ಹೇಗೆ ಅನ್ನಲಿಕ್ಕೆ ಪಾಕಿಸ್ತಾನಕ್ಕಿಂತ ಒಳ್ಳೆಯ ಉದಾಹರಣೆ ಬೇಕಾಗಿಲ್ಲ. ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ಪಾಕಿಸ್ತಾನವು ಅಕ್ವೈರ್ ಮಾಡ್ಕೊಳ್ಳಿ ಅಂತ ಎಲ್ಲರೂ ಮಾತಾಡ್ತೀವಲ್ಲ, ಅದೇನು ಅಕ್ವೈರ್ ಮಾಡ್ಕೋಬೇಕಾಗಿಲ್ಲ, ತಂತಾನೇ ಅನಾಥ ಆಗಿಬಿಡುತ್ತೆ ಅನ್ನೋದಕ್ಕೆ ಈಗ ನಡೀತಾ ಇರೋ ವಿದ್ಯಮಾನವೇ ಸಾಕ್ಷಿ. ಇನ್ನೊಂದು ವಾರ ಏನಾದರೂ ಯುದ್ಧ ನಡೆದರೆ ಆಮೇಲೆ ಪಾಕಿಸ್ತಾನದ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ದಯವಿಟ್ಟು ತಾವು ನೋಡಬೇಕು ಮತ್ತು ಸಂಗ್ರಹಿಸಿ ಇಟ್ಕೋಬೇಕು. ನನ್ನ ಜೀವನದ ಆಸೆ ಅದು. ನಮಸ್ಕಾರ.